ಹೆಲೋ. ನಮಸ್ತೆ ಗುರುಗಳೇ. ಓ ರವಿ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಕಣ. ಏನು ಸಮಾಚಾರ? ವಿಷಯ ಬಹಳ ದೊಡ್ಡದಿದೆ. ಬಯಲು ಸಿನಿಮಾದ ನನ್ನ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಓ ಅದ್ಭುತ ಕಣಯ್ಯ. ವಿಷಯ ಈಗಷ್ಟೇ ಸಿಕ್ತು, ಸೊ ನಿಮಗೆ ಮೊದಲು ಹೇಳೋಣ ಅಂತ ಫೋನ್ ಮಾಡಿದೆ. ಪ್ರಶಸ್ತಿ ನನಗೆ ಬಂದಷ್ಟು ಖುಷಿ ಆಯ್ತು ನೋಡು. ಥ್ಯಾಂಕ್ ಯು ಗುರುಗಳೇ. ಆಮೇಲೆ ಇಲ್ಲಿ ನೋಡು, ರಾಷ್ಟ್ರ ಪ್ರಶಸ್ತಿ ವಿಜೇತ ನಟನ ಮೊದಲ ಸಂದರ್ಶನ ನಾನೇ ಮೊದಲು ಮಾಡಬೇಕು. ಹಲವಾರು ಪ್ರಶ್ನೆಗಳಿವೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಹೇಳಿ? ಯಾವಾಗ ಬರಲಿ ಹೇಳು? ಈ ಟ್ರಾಫಿಕ್ಕಲ್ಲಿ ನೀವು ಯಾಕೆ ಬರಕ್ಕೆ ಹೋಗ್ತೀರಾ? ಇಲ್ಲಿ ನಾನೇ ಅಲ್ಲಿಗೆ ಬರ್ತೀನಿ ಬಿಡಿ. ಬೇಡಪ್ಪ, ನಮ್ಮ ಕಚೇರಿಲೆಲ್ಲ ಗದ್ದಲ ಗಲಾಟೆ ಜಾಸ್ತಿ. ಒಂದು ಕೆಲಸ ಮಾಡು. ಹೇಳಿ ಗುರುಗಳೇ. ನಿಮ್ಮೂರಿನ ಹಲಸಿನ ಮುಳುಕ ಇದೆಯಲ್ಲ, ಅದನ್ನು ಮಾಡಿಸಿಡು. ಇಬ್ಬರು ಆರಾಮಾಗಿ ತಿಂತ ಮಾತಾಡೋಣ. ನಾಳೆ ಸಂಜೆ 4 ಗಂಟೆಗೆ ನಿಮ್ಮ ಮನೆಗೆ ಹಾಜರು. ರೈಟ್? ಸರಿ ಗುರುಗಳೇ, ನೀವು ಹೇಗೆ ಹೇಳ್ತಿರೋ ಹಾಗೆ. ನಮ್ಮ ಗುರುಗಳು ಯಾವಾಗಲೂ ಆನ್ ಟೈಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಇದು. ಬನ್ನಿ ಗುರುಗಳೇ. ಸ್ವರ್ಗಕ್ಕೆ ಹೋಗೋದಿಕ್ಕೆ ವೈಕುಂಠ ಏಕಾದಶಿ ದಿನನೇ ಆಗ್ಬೇಕಾಗಿಲ್ಲ ರವಿ. ನಿಮ್ಮ ಮನೆಗೆ ಬಂದು ಒಂದು ಬಿಸಿ ಬಿಸಿ ಕಾಫಿ ಕುಡಿತಾ 4-5 ಹಲಸಿನ ಹಣ್ಣಿನ ಮುಳುಕ ತಿನ್ಬಿಟ್ರೆ ಅದೇ ಸ್ವರ್ಗ ನೋಡು. ಹಾ, ಈಗ ನಾನು ಬಂದು ಕೆಲಸ ಶುರು ಮಾಡ್ಬೋದಲ್ಲ? ಪ್ರಶ್ನೆ ಕೇಳ್ಬೋದಾ ಸಾರು? ಅದಕ್ಕೂ ಪರ್ಮಿಷನ್ ಕೇಳಬೇಕಾ ಗುರುಗಳೇ? ಕೇಳಬೇಕು ಮತ್ತೆ. ಕೇಳಿ. ಒಬ್ಬ ನಟ ಅಥವಾ ನಟಿ ನಟನೆ ವಿಷಯಕ್ಕೆ ಬಂದಾಗ ಹೇಗಿರಬೇಕು? ಮೊದಲನೇ ಪ್ರಶ್ನೆನೇ 10 ಅಂಕದ್ದ. ಗುರುಗಳೇ, ನನ್ನ ಪ್ರಕಾರ ಒಬ್ಬ ನಟ ಅಥವಾ ನಟಿ ಅಂದ್ರೆ ಹರಿಯೋ ನದಿಯ ಹಾಗಿರ್ಬೇಕು. ಈ ಸೋಲು ಅಥವಾ ಗೆಲುವು ಇದ್ಯಾವುದು ಅವನನ್ನು ಕಟ್ಟ ಹಾಕಬಾರ್ದು. ಈಗ ಬರ ಬಂದು ನದಿ ಹರಿಯೋದನ್ನ ನಿಲ್ಸಿದ್ರು ಕೂಡ ತನ್ನ ಇರುವಿಕೆಯನ್ನ ಪ್ರಪಂಚ ನೋಡೋದಕ್ಕೆ ಬಿಟ್ಟು ಹೋಗ್ಬೇಕು ಅಂತ ಅನ್ಸುತ್ತೆ. ವಾಹ್, ಬಹಳ ಚೆನ್ನಾಗಿದೆ. ಆಮೇಲೆ ಒಬ್ಬ ನಿರ್ಮಾಪಕ, ನಿರ್ದೇಶಕ ಇವರಿಬ್ಬರಲ್ಲಿ ಸಿನಿಮಾದ ಜ್ಞಾನ ಯಾರಿಗೆ ಹೆಚ್ಚಿಗೆ ಇರಬೇಕು? ಇಬ್ರಿಗೂ ಇರಬೇಕು ಅಂತ ಅನ್ಸುತ್ತೆ. ಆದರೆ ನಿರ್ಮಾಪಕರಿಗೆ ಸ್ವಲ್ಪ ಜಾಸ್ತಿ ಜ್ಞಾನ ಇರಬೇಕು ಅಂತ ಅನ್ಸುತ್ತೆ. ಯಾಕೆ? ನೋಡಿ, ಒಬ್ಬ ನಿರ್ಮಾಪಕನಿಗೆ ಸಿನಿಮಾದ ವ್ಯಾಕರಣ, ಸಿನಿಮಾದ ಅಭಿರುಚಿ ಚೆನ್ನಾಗಿದ್ರೆ ಒಂದು ಕೆಟ್ಟ ಸ್ಕ್ರಿಪ್ಟು ಸಿನಿಮಾ ಆಗೋದು ತಪ್ಪುತ್ತೆ. ಹಾಗೆ ಒಂದು ಒಳ್ಳೆ ಸ್ಕ್ರಿಪ್ಟು ಕಸದ ಬುಟ್ಟಿಗೆ ಹೋಗೋದು ತಪ್ಪುತ್ತೆ. ಹಣ ಏನನ್ನು ಬೇಕಾದರೂ ಸೃಷ್ಟಿ ಮಾಡುತ್ತೆ, ಸೃಜನಶೀಲತೆ ಒಂದನ್ನು ಬಿಟ್ಟು. ವಾವ್, ವಂಡರ್ಫುಲ್ ಐಸೆ. ಆಮೇಲೆ ನನ್ನನ್ನು ಬಹಳ ದಿನದಿಂದ ಕಾಡ್ತಿರೋ ಪ್ರಶ್ನೆ ಇದು. ಈ ಸಿನಿಮಾ ಕಲಾವಿದನ ವೈಯಕ್ತಿಕ ಬದುಕು ಸಿನಿಮಾ ನೋಡೋ ಪ್ರೇಕ್ಷಕನಿಗೆ ಗೊತ್ತಿರಲೇಬೇಕಾ? ಕಲಾವಿದರು ಪರದೆ ಮೇಲೆ ಮಾತ್ರ ಸರ್ವಗುಣ ಸಂಪನ್ನರು. ಒಂದ್ಸರಿ ಮೇಕಪ್ ಕಳಿಸಿದ ಮೇಲೆ ಅವರು ಎಲ್ಲರಂತೆ ಸಾಮಾನ್ಯರು. ಎಲ್ಲರ ಹಾಗೆ ನಮಗೂ ಹತಾಶೆ, ಕೋಪ, ಭಿನ್ನಾಭಿಪ್ರಾಯ, ಸುಳ್ಳು ಎಲ್ಲವೂ ಇರುತ್ತೆ. ಈ ಯಾವಾಗ ಕಲಾವಿದರ ಆರಾಧನೆ ಹೆಚ್ಚಾಗುತ್ತಲ್ಲ, ಆವಾಗ ಅವರ ವೈಯಕ್ತಿಕ ಬದುಕಿನ ಸುತ್ತ ಕಟ್ಕೊಂಡಂತ ಗೋಡೆ ಉದುರು ಬೀಳೋದಕ್ಕೆ ಶುರುವಾಗುತ್ತೆ. ಆಮೇಲೆ ಒಬ್ಬ ಕಲಾವಿದನಾಗಿ ಅಭಿನಯಿಸೋದಕ್ಕೆ ಅತ್ಯಂತ ಕ್ಲಿಷ್ಟಕರವಾದ ಸನ್ನಿವೇಶ ಯಾವುದು? ಗುರುಗಳೇ, ನನಗನ್ಸೋ ಹಾಗೆ ಒಂದು ಹೆಣ್ಣು ತನ್ನ ಮಗುವಿಗೆ ಜನ್ಮ ನೀಡುವಾಗ ಅನುಭವಿಸೋ ನೋವನ್ನು ನಟಿಸೋದು ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಸತ್ತು ಬದುಕೋ ಆ ನೋವನ್ನು ಯಾರು ನಕಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಹಳ ಒಳ್ಳೆ ಉತ್ತರ. ಕಟ್ಟ ಕಡೆಯ ಪ್ರಶ್ನೆ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಮೇಲೆ ಅತ್ಯಂತ ಪ್ರಭಾವ ಬೀರಿದ ನಟ ಯಾರು? ಹಾಗೇನೆ ನಿಮ್ಮ ಪಾಲಿನ ದ ಬೆಸ್ಟ್ ಆಕ್ಟರ್ ಯಾರು? ಗುರುಗಳೇ, ನನ್ನ ವೃತ್ತಿ ಜೀವನದಲ್ಲಿ ನನ್ನ ಮೇಲೆ ಬಹಳಷ್ಟು ಜನ ಪ್ರಭಾವ ಬೀರಿದ್ದಾರೆ. ಆದರೆ ನನ್ನ ಪಾಲಿಗೆ
ಫಸ್ಟ್ ಬಹುಮಾನ ಬಂದಿತ್ತ. ಈಗ ನೀ ಶಾಲೆಂಗ್ ಲಾಟಿ ಮತ್ ಮೊಗ್ಗಿ ಪುಸ್ತಕ ಕೊಟ್ಟಿರ. ಮಗ ನಿಂಗೆ ಬಣ್ಣ ಅಂದ್ರೆ ಇಷ್ಟವ ಮಗ? ಹೌದಪ್ಪಯ್ಯ, ಅದಕ್ಕೆ ಅಪ್ಪಯ್ಯ ನಂಗೆ ಬಹುಮಾನ ಬಂದದ್ದು. ನಂಗೂ ಬಣ್ಣ ಅಂದ್ರೆ ಇಷ್ಟ. ಅಪ್ಪಯ್ಯ ನಂಗಿನ್ ಇದೇ ಲೋಟದಾಗ ಚಾ ಕೊಡ್ಕ. ಅಕ್ಕ ಮಗ ಮಗ್ಗಿ ಪುಸ್ತಕ ಮಗ್ಗಿ ಎಲ್ಲ ಕಲಿಕ. ಒಕ್ಕಪ್ಪಯ್ಯ. ಮಗ ನಾನು ಹಿಂಗೆ ಒಂದು ಪಿಂಪಿರ್ಕಿ ಮಾಡಿ ಕೊಡ್ತೆ. ಒಕ್ಕಪ್ಪಯ್ಯ. ನಲ್ವತ್ತರ ಮೇಲೆ 4 ಮಳೆಗಾಲ ಐತಿ, ಇನ್ನೂ ಮರ್ಲು ಬಿಡ್ಲ. ಇಲ್ಲಿ ಕಾಣಿ, ತೋಟದಂಗೆ ಪರಂಗಿ ಹಣ್ಣು ಐತಿ, ತಕೊಂಡೆ ಕುಂದಾಪುರ ಸಂತಿ ಕೊಟ್ರೆ ದುಡ್ಡಾರು ಸಿಗುತ್ತೆ. ಅದನ್ನ ಬಿಟ್ಕಂಡ ನಾನು ಮ್ಯಾಳಕ್ಕೆ ಸೇರ್ತೆ, ಬಣ್ಣ ಹತ್ತೆ, ಕೊಣಿತೆ ಅಂದರೆ ಅದೆಲ್ಲ ಆಪು ಬದುಕ. ನೀವು ಕೊಣಿತಿ ಅಂದರೆ ದುಡ್ಡು ಕೊಡೋದು ಬಿಡಿ, ಧರ್ಮಕ್ಕೂ ಯಾರು ಸೇರಿಸ್ಕೊಂಬರಿಲ್ಲ. ಛೇ, ಆ ಮಗಿನ ಸೊಡ್ಡಾರು ಒಂಚೂರು ಕಾಣಿ, ನಾವು ಹೆಂಗೋ ಆಯ್ತು. ಅದಕ್ಕೇನಾರು ಒಳ್ಳೆ ವ್ಯವಸ್ಥೆ ಮಾಡ್ಕಲ್ದ. ಶೆಲ್ಲಿಲ್ಯಾ? ಶೆಲ್ಲಿಲ್ಯಾ ಅಂದೆ. ಪದಕ್ಕೆ ಎಂಬುದು ನಂಗೆಂತ ಗೊತ್ತಿತ್ತು. ನಿಮ್ಮ ಗುಂಪು ತಿಮ್ಮಕ್ಕೆ ಅಂತ ಕಮ್ಮಿ ಮಾಡಿನ? ಇಲ್ಲ ಗ್ಯಾಂಡಿಯವ್ರಿಗೆ ಕುಡ್ಕ ಬಂದ ರಗಳಿ ಮಾಡಿನ? ಇಲ್ಲಿ ಕಣ್ ಗುಲಾಬಿಯ, ಈ ಕೊಯ್ಸಣಿ ಮಾತಲ್ಲ ಆಡ್ಬೇಡ. ನಾ ಎಂತಾರು ಆಯಾತೆ. ಬಣ್ಣ ಹಚ್ಕಂತೆ. ಬಣ್ಣ ಆಯ್ಲ್ಯಾ ಮಿಂದ ಆಯ್ಲಿ ಇನ್ನು ಆ ನೋಡು ನೋಡು ಸಖಿಯೇ ನೋಡು ವನದ ಸೊಬಗನ. ಬೇಗೆ ಆ ಸೌರ ಬರೀ ಪೂರ ಆಯ್ಕತ್. ಓ ಅಣ್ಣಪ್ಪಣ್ಣ, ಆಟೋ ಎಲ್ಲೇ? ಅದೇ ಹರ್ಕಿ ಆಟ ಅಂಬ್ರ ಮಂಜೇಶ್ ಶೆಟ್ರ ಮನೆಗೆ. ರಾತ್ರಿ ಆಟ ಇತ್ತ, ಮಧ್ಯಾಹ್ನ ಗರ್ಜ್ ಕೂಳಿತ್ತ. ಇಬ್ರು ಒಟ್ಟಿಗೆ ಹೋಗಿ ಎರಳಿಗೆ ಪಾಯಸ ಸುರುವ ಬತ್ತೆ ಅಲ್ದ. ಉಂಬು ಬತ್ತಿಲಿ ಆಟಕ್ಕೆ ಬತ್ತೆ. ನೆನ್ಪಿತ್ತಲ್ಲ ಕಿಸಗೆ ಪಾವನಿ ಇಟ್ಕೊಂಬರ್ಕ. ಎಂತಕ್ಕೆ? ಒಳ್ಳೆ ಹರ್ಮೈಕ ಮಾಡ್ತಿಯಲ್ಲ ಮಾರ. ರಾತ್ರಿ ಆಟ ಕಾಂತೆ ಐಕಂಬ್ಕಾತ್ತಾನ, ಕಾಡಿಗೆ ಒಂದು ಗಳಿಗೆ ಗರ್ಗರ್ ಮಾಡ್ಲಾ. ಒಬ್ರನ್ನ ಹಾಳು ಮಾಡೋದಾರ ಲಾಯ್ಕಿದ್ರಿ ನೀವು. ನಾನಿನ್ ಬತ್ತೆ.
ಹಾಯ್ ಐತಳ್ರೆ ಹೆಂಗಿದ್ರಿ ಒಂದು ಚಾ ಕೊಡೋರಿ ಅಲ್ಲ ಗೋಳಿ ಬಜ್ಜಿ ಬೇಡ್ದನ ಗೋಲಿ ಬಜ್ಜಿ ಬ್ಯಾಡ್ದೆ ಟೇಬಲ್ ಒರ್ಸ್ಕೊಂಡು ಕೆಲಸ ಬಿಟ್ಟಿತ್ತೇನು ಗಂಡು ಒಳಗಿತ್ತ ಅಲ್ಲ ಕೈ ಗಂಟು ಅಂತ ಆದಂಗೆ ಆಯ್ತು ಅದಕ್ಕೆ ಕೇಳಿ ಪಾಯ್ಸಣಿಗೇನು ಕಮ್ಮಿ ಇಲ್ಲ. ತಿಂಡಿ ಗಿಂಡಿ ಬ್ಯಾಡ್ದನ ತಿಂಡಿ ಬ್ಯಾಡ್ದೆ ಸಾಯಂಕಾಲಕ್ಕೆ ಆಟಕ್ಕೆ ಹೋತ್ನಲ್ಲ ಅಲ್ಲೇ ಅಂತಾರು ತಿಂತೆ ಯಾರು ಮಂಜೇಶ್ ಶೆಟ್ರ್ ಮನೆ ಆಟವಾ? ಹೌದೇ ವಾ ದಾರಿಲಿ ಉಮಾಲ್ತಿ ಸಿಕ್ಕಿ ನಿನ್ ವಾಂಕಿ ಬಾಯಕ್ಕಿದ್ಲ ಜಾಗೃತಿ. ಅವಳು ನಂಗೆ ಅಂತ ಮಾಡೋದಿಲ್ಲ ನೀವು ಜಾಗ್ರತೆಗೆ ಐಕಣಿ ನಾನಿನ್ ಬರ್ತೆ ಒಡೆಯರೇ ಮತ್ ಬಂದ್ಯಾನ ಬೇರೆ ಕೆಲ್ಸ ಇಲ್ಲೇನ ನಿಮ್ಮೆ ಆದಾಗ ಒಂದು ಸಣ್ಣ ಆಸು ಕೊಡಿ ಒಡೆಯರೇ ಪುನಃ ಶುರು ನಿಂದ ಎಷ್ಟ್ ಸರಿ ಹೇಳಿದ್ದೆ ನಿಂಗೆ ಸಣ್ಣ ಪುಟ್ಟದ್ದು ಹಿಂಗ್ ಬಂದು ಹಾಂಗ್ ಹಾಪುದು ಆಗಳಿಕ್ 2 ವರ್ಷದ ಕೆಳಗೆ ಬಂದು ಕುಟ್ಟ ಹೋಗ್ದಿರೆ ಇಷ್ಟೊಳಗೆ ಒಂದು ಯಾಸ ಮಾಡ್ಲಕ್ಕಿತ್ತು ಎಂತ ರಾಯ್ಲಕ್ಕಿದಿತ್ತು ಬಂದ ಹಾಗತ್ತೆ ಮೂರು ಬಿಟ್ಟು ಊರಿಗೆ ದೊಡ್ಡ ನಾನ ಮರ್ಯಾದೆ ಇಲ್ಲ. ಇಲ್ಲಿ ಯಾಕೆ ಬಂದು ಸಾಯ್ತೋ ಏನಪ್ಪ, ಮನೇಲಿ ಜಾಗ ಇರೋದಿಲ್ಲ ಇವಕ್ಕೆ. ಚೌಕಿಗೆ ಯಾಕೆ ಬರ್ಕ, ಆಟ ಕಾಣಕ ಮನೆಗೆ ಹೋಯ್ಕ. ಆಟ ಶುರು ಮತ್ತೆ ಚಾಲು ಹಾಕಿ ಹಾಕಿ ಸೂರ್ಯ ಅವನಿತ್ತ ಹಿಂದಿಯಾ ಮನೆ ಪೊಲೀಸ್ ರೈಡ್ ಆಯ್ತಾ ಸೂರ್ಯಚಂದ್ರ ನೋಟ ಇದ್ರು ಮಾತಾಡಿ ಬಿಟ್ಕಾಲಿ ಅಂಡಿ ಹತ್ತೊತ್ತಿಗೆ ಯಾರು ಹಾಕ್ಬೇಡಿ ಮಾತಾಡಿ ದುಡ್ಡು ಕಮ್ಮಿ ಇದ್ರೆ ಮಾತಾಡಿ ಮತ್ತೆ ಬಂದ ಇವ ಇಲ್ಲಿಗೆ ಕಾಂತ ಕಾಣ್ ಭಾಷೆ ಇಲ್ದಿದ್ದವ. ಮ್ಯಾಳ್ದ ಯಜಮಾನ್ರ ನಂಗೆ ಹೇಳ್ದೆ ಬೇರೆ ಯಾವ್ದೋ ಕಲಾವಿದ್ರಂತ ನಂಗಿತ್ತ ನಿಮ್ಮ ಬದ್ಲಿ ಬೇರೆ ಯಾರನ್ನು ಕರ್ಕೋಬಾಪುದೆ, ನೀವೇ ಪಲ್ಲವರಿಗೆ ನೀವೇ ಅಲ್ದ. ಅದು ಅಲ್ದೆ ಅರ್ಧ ಆಟ ಜನ ಕಾಮ್ ಬಾಪದ ನಿಮ್ಮ ಮಾತು ಕೇಳ್ಕೊಂಡು ಆಗಾಡು ಕಾಲ್ದ. ಸಾಕು ಸಾಕು ನೀನ್ ಹರ್ಮ ಇಕ್ಕದೆ ಅಸ ಸಾಕು. ಅರ್ಧ ಚಾ ಕೊಡುವ ಬನ್ನಿ. ಚಾವು ಬ್ಯಾಡ ಯಾವುದು ಬ್ಯಾಡ ನಂಗೆ ಅಲ್ಲಿ ಆಟದ ಬಣ್ಣ ಹಚ್ಕೊಂಡು ಯಾಸ ಮಾಡ್ಕಕ್ಕ ಅಕ್ಕ. ಚಂದ್ರಶೆಟ್ರೆ ಮ್ಯಾಳಕ್ ಸೇರ್ಸ್ಕೊಂಡ್ ಕೇಳಿನಿ. ಇಡೀ ಊರಂಗೆ 3 ಬಿಟ್ಟು ನೀನೊಬ್ನೇ ಮಾರಾಯ ಅಲ್ಲ. ನಿಂಗೊಂಚೂರು ನಗನ ಹಚ್ಕೆ ಹತ್ತಿಲ್ಲೇನ ಇಲ್ಕಣ. ನಂಗಿಲ್ ಮಾಡೋಕ್ ಬೇಕಾದಷ್ಟು ಕೆಲ್ಸ ಇತ್ತು, ಸುಮ್ನೆ ಇಲ್ಲಿಂದ ಹೋಗ್ಕಂಬ. ಹಂಗಾರ ಒಂಚೂರು ಬಣ್ಣ ಹಚ್ಕೊಂಬ್ಕಾರು ಹೇಳಿ ಕೊಡೋರಿ ಅಲ್ಲೇ. ನೀನ್ ಎಂತದ್ದು ಎಣ್ಸ್ಕೊಂಡಿದ್ಯಾ? ಹೋಯ್ ಕೂಕಂಡ್ ಆಟ ಕಣ್ಕಂಬ. ಶೆಟ್ರೆ ಒಂಚೂರು ಬಣ್ಣಾರು ಕೊಡೋರಿ ಅಲ್ಲೇ. ಇವತ್ ಬೆಳಿಗ್ಗೆ ಎದ್ದು ಯಾವ ಕಿಚ್ಚಿಡ್ದು ಒಂದ್ ಸೊಟ್ಕಂಡಿನೋ ಏನ್ ನಂಗೆ ಗೊತ್ತಿಲ್ಲ. ನಿಂಗ್ ಬಣ್ಣ ಅಲ್ದ, ನಾಳೆ ಬೆಳಿಗ್ಗೆ ಬಾ ಕೊಡ್ತಿ. ಈಗ ಹೋಯ್ ಆಟ ಕಣ್. ಅಕ್ಕ ನಾನಿಲ್ಲಿ ಸುಮ್ಮನೆ ಕೂಕಂತೆ, ಉಪದ್ರ ಕೊಡುವುದಿಲ್ಲ.
ನಿಂಗ್ ಬಣ್ಣ ಬೇಕಲ್ದ ಬೇಕೌದಲ್ದ ಹಂಗ ನಾನ್ ಹೇಳ್ದಂಗೆ ಕೇಳ್ಕೊಂಡು ಸೀದವ ಈ ಆಟ ಕಣ್ ಬೆಳಿಗ್ಗೆ ಬಾ ಕೊಡ್ತಿ. ಸರಿಯಾಗಿ ಮುಖ ತೊಳಿಲಿಲ್ಲ ಇವಕ್ಕೆಲ್ಲ ವ್ಯಾಸ ಅಂತೆ. ಎಂತ ಅವಸ್ಥೆ ಮಾರ್ರೆ. ನಾನೇ ಗಳಿಗೆ ಬಣ್ಣ ಹಚ್ಕೊಂಡ ನನ್ನ ಹತ್ರ ಮಾತಿತ್ತು. ನಂಗ ಈ ಹಿಂದಿಂದ ಪದ ಹೇಳುವರು ಯಾರೂ ಇಲ್ಲ. ಮಾಬ್ಲನ್ ಸೈಕಲ್ ಸವಾರಿ ಈ ಬದಿ ಬಂದಂಗಿತ್ತಪ್ಪ. ಎಂತಾಯ್ತಾ? ಮುಸುಡ್ ಕಂಡ್ರೆ ದರ್ಲಿ ರಾಶಿಗೆ ಬೆಂಕಿ ಬಿದ್ದಂಗಿತ್ತಲೆ. ಎಂತ ಇಲ್ಲ. ಸಾಕ್ ಸಾಕ್ ನೀನ್ ಹಗ್ಲೆ ಆಸೆ ಅಲ್ಲ. ಎಂತಾಯ್ತು ಅಂತ ಹೇಳ ಮರಯ್ಯ. ಅದ ಓ ನಿನ್ನೆ ಬಹುಶಃ ಮಂಜಯ್ ಶೆಟ್ರ ಮನೆ ಆಟಕ್ಕೆ ಹೋಯಿದೆ. ಯಜಮಾನ್ರ ಹತ್ರ ಬಹುಶಃ ವೇಷ ಕೇಂಡೆ ಕಾಂತಲ್ದ. ಅವಕ್ಕೆಲ್ಲ ಚರ್ಬಿ ಜಾಸ್ತಿಯ. ನಿಂಗೆ ಮತ್ತೆ ಬೇರೆ ಕಸ್ಬಿ ಇಲ್ಲ. ಈಗ ಎಂತಾಯ್ತು ಹೇಳ. ನಂಗೊಂದು ಉಪಕಾರ ಐಕ್. ಉಪಕಾರವಾ? ಎಂತ ಉಪಕಾರ ಮರಯ್ಯ? ಮ್ಯಾಳ್ದಂಗೆ ವೇಷ ಮಾಡ್ಕೊಂಡ್ ಬಣ್ಣ ಬೇಕಿತ್ತು. ಅದನ್ನೊಂದು ತರಿಸಿ ಕೊಡ್ತೀಯಾ? ಓ ಅದ ಅದಿಲ್ಲೆಲ್ಲ ಸಿಕ್ಕುದಿಲ್ಲ ಮಾರಯ್ಯ. ಉಡುಪಿ ಮಂಗಳೂರಿಗೆ ಹೋಯ್ಕಾ? ಕಾಂಬ ನಮ್ಮ ಮಾಣಿಗೆಲ್ಲ ಗೊತ್ತಿತ್ತು. ಮಾಣಿ, ಓ ಮಾಣಿ. ಎಂತಪ್ಪಯ್ಯ? ಮಾಬ್ಲ ಭಾರಿ ಬೇಜಾರಾಗಿದ್ದ ಮರಯ್ಯ. ನಮ್ ಕಾಯಂ ಗಿರಕಿ ಅಲ್ಲ ಮರಯ್ಯ. ಅವನಿಗೆ ಈ ಯಕ್ಷಗಾನದರ ಬಣ್ಣ ಹಚ್ಕಂತ್ರಲ್ಲ ಅದು ಬೇಕಂಬ್ರ. ಹೌದಪ್ಪಯ್ಯ, ನಾ ಎಂತಾರು ವ್ಯವಸ್ಥೆ ಮಾಡ್ತಾ ಬಿಡಿ. ಆಯ್ತು ಮಗ, ಆಯ್ತು ಮಗ. ಮಾಬ್ಲಣ್ಣ ಬನ್ನಿಯ, ಬನ್ನಿ ಮಾಬ್ಲಣ್ಣ, ಬನ್ನಿ ನೀವ, ಬನ್ನಿ ಕೂಕಣಿ ನೀವ. ಎಂತಾರು ತಿಂತ್ರಿಯಾ? ಬ್ಯಾಡ. ತಿನ್ನಿ. ಒಂದು ಪ್ಲೇಟ್ ಬನ್ಸ್ ತಗೊಬರ. ತಿನ್ನಿ ಮಾಬ್ಲಣ್ಣ. ಇದೆಲ್ಲ ಎಂತದೆ ವೇಷ ಕಣಿ. ಕುಂದಾಪುರ ಪ್ಯಾಟೆಂಗೆಲ್ಲ ವೇಷದವ್ರು ಹೈಕಂಬು ಬಣ್ಣ ಸಿಕ್ಕುದಿಲ್ಲ. ನಾನು ಮಂಗಳೂರಿಂದ ಬಪ್ಪರ ಹತ್ರ ತಪ್ಪು ಕೇಳ್ದೆ. ನಿಮ್ಮ ಮಕ್ಕಕ್ಕೊಂದು ಬಣ್ಣ ಹಚ್ಚು ವ್ಯವಸ್ಥೆ ಮಾಡ್ತೀನಿ ನಾನು. ಕತ್ಲಿಂದ ಬೆಳಕಿಗೆ ಬತ್ತೆ ಅಂದರೆ ಹೆಚ್ಚಿನವರು ದೀಪ ನನ್ಸುಕೆ ಕಾಂತರು. ಆದರೆ ನಮ್ಮೊಳಗೇನಾದ್ರು ಸಾಧಿಸ್ಗಂತೇಳಿ ಕಿಚ್ಚಿದ್ರೆ ಯಾರು ಎಂಥದ್ದು ಮಾಡೋಕ್ಕಾಗ್ತಿಲ್ಲ. ನಾ ಚಣ್ಣಿಂದ ನಿಮ್ಗೆ ಕಾಣ್ತಿದ್ದೆ. ನೀವು ದಗಲ್ಬಾಜಿ ಮನುಷ್ಯ ಅಲ್ವೇ ಅಲ್ಲ. ನಿಮ್ಗೆ ಯಾವತ್ತು ಎಲ್ರಿಗೂ ಒಳ್ಳೇದೇ ಇಲ್ಲಿ ಅಂದೇಳಿ ನಿಮಗೂ ಒಳ್ಳೇದಾತ್ ಬಿಡಿ. ಅದೆಲ್ಲ ಸರಿ ಮಾಬ್ಲಣ್ಣ. ಈಗ ನಾನು ನಿಮಗೆ ಬಣ್ಣ ತಂದ್ಕೊಡ್ತೆ. ಅಲ್ಲ, ಈ ಗಡ್ಡೆ ಇಷ್ಟು ಚಂದ ಇತ್ತಲ್ಲ, ನೀವು ಬಣ್ಣ ಎಲ್ಲ ಹಚ್ಕಂತ್ರಿ? ನೀವು ಬಣ್ಣವಂತ ಅನ್ಕೊಡಿನಿ, ಮತ್ತೆಲ್ಲ ವ್ಯವಸ್ಥೆ ನಾ ಮಾಡ್ಕಂತೆ. ಅಡ್ಡಿಲ್ಲ ಮಾಬ್ಲಣ್ಣ, ನಿಮ್ಮ ಆಸೆ ಅಂತ ಇಲ್ಲಿ ನಾನು ನಿಮ್ಮ ಮುಖಕ್ಕೆ ಬಣ್ಣ ಹಚ್ಚೋ ವ್ಯವಸ್ಥೆ ಮಾಡ್ತೆ. ಅಕ್ಕ, ನಂಗೆ ಸುಮಾರು ಕೆಲಸ ಇತ್ತ, ನೀವು ಬನ್ಸ್ತಿಂದ ಮನೆ ಹೋಯ್ನಿ. ನಿಮ್ಮ ಬಣ್ಣ ತರೋ ವ್ಯವಸ್ಥೆ ಮಾಡ್ತೆ ನಾನು.
ಬಂದೆ ಹಾಂ ಯಕ್ಷಗಾನ ಜೋರಿತ್ತಾನ ಕೊಡ ಇಲ್ಲ ಹಿಡ್ಕಣಿ ಆಚೆ ಈಚೆಗೆ ಗುರುಭ್ಯೋ ನಮಃ. ಎಂದಿನಂತೆ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿದ್ದೇನೆ. ಒಡ್ಡೋಲಗವನ್ನು ಇಟ್ಟಿದ್ದೇನೆ. ಅತ್ತಗಡೆ ನೋಡಿ, ಮಂತ್ರಿಗಳು, ಪಂಡಿತರು, ಪಾಮರರು ಎಲ್ಲರೂ ಒಟ್ಟಾಗಿ ಎದ್ದು ನಿಂತು ಗೌರವ ಸೂಚಕವಾಗಿ ವಂದಿಸ್ತಾ ಇದ್ದಾರೆ. ಇತ್ತ ಕಡೆ ನೋಡಿ, ಸಭಾಸದರೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಏನಾದರೂ ವಿಶೇಷ ಇದ್ದರೆ ಚಾರಕರು ಬರಬಹುದು. ಮಾಮಣ್ಣ ನೀವು ಒಳ್ಳೆ ಕುಣಿತ್ರಿ. ಬಣ್ಣ ಇಕ್ಕೊಂಡಿದ್ರೆ ಇನ್ನೂ ಒಳ್ಳೆ ಅತ್ತ. ಕುಣಿತೆ ಬಣ್ಣ ಹೈಕಂಡೇ ಕುಣಿತೆ ಕೊಣದೆ ಕುಣಿತೆ ಕುಣಿತೆ ಕೊಣದೆ ಕುಣಿತೆ ಕುಣಿತೆ ಕೊಣದೆ ಕುಣಿತೆ ಬಣ್ಣ ಹಚ್ಕಂತೆ ಬಣ್ಣ ಹಚ್ಕೊಂಡು ಕುಣದೆ ಕುಣಿತೆ ಕುಣಿತೆ ಬಣ್ಣ ಹಚ್ಕೊಂಡು ಕುಣದೆ ಕುಣಿತೆ ಕುಣಿತೆ. ಅಪ್ಪಯ್ಯ ಮಗ, ಈ ತೋಡಗ್ ಹರ್ಕೊಂಡಪ್ಪ ನೀರ ಎಲ್ಲಿ ಹೊತ್ತ? ಅಂತೋನಿ ನಾಯ್ಕ್ರ ಮನೆ ಕೆರಿಗ್ ಹೊತ್ತ. ಹಂಗಲ್ಲ ಗಡ, ಹಂಗಾರ್ ಮರವಂತಿ ಕೊಡ್ಲಿಗ್ ಹೊತ್ತಪ್ಪಯ್ಯ. ಸರಿ ಹೇಳ್ದೆ ಕಾಣೀಗ. ಈ ಸಣ್ಣ ತೋಡ ದೊಡ್ಡ ಹೊಳಿಗೆ ಹೊತ್ತು, ಹೊಳಿ ನೀರು ಕಡ್ಲಿಗೆ ಹೊತ್ತು. ಸಣ್ಣ ತೋಡ ದೊಡ್ಡ ಕಡ್ಲಾಪದ ಸುಲಭದ ಮಾತಲ್ಲ ಮಗ. ಎಂತ ಪರಿ ಹೊತ್ತಿ ಮಂಡಿಗೆ ಕಿರೀಟ ಹೈಕಂದ ದೊಡ್ಡ ಮಾತಲ್ಲ ಮಗ. ಎಂತ ಕಿರೀಟ ಹೈಕಂಡೆ ಹೈಕಂತೆ, ಬಣ್ಣ ಹಚ್ಕಂಡೆ ಹಚ್ಕಂತೆ. ನೀವು ಗುಡ್ಡಿ ಬುಡ ಆಗೋಕೆ ಹೊರಟಿರಿ ಅಂದೇಳಿ ನಂಗೆ ಗೊತ್ತಿತ್ತು. ಅದು ಸಿಗುತ್ತೋ ಇಲ್ಲೋ ಅಂದೇಳಿ ನಂಗೆ ಗೊತ್ತಿಲ್ಲ. ಅಷ್ಟು ತಿಳುವಳಿಕೆಯೂ ನಂಗಿಲ್ಲ. ಆ ಉರಿ ಬಿಸ್ಲಂಗೆ ಮೈ ಮುರ್ಕೊಂಡು ಕೆಲಸ ಮಾಡ್ತಿರಲ್ಲ, ರಾತ್ರಿ ಬಂದು ಒಂಚೂರಾರು ಮನ್ಕಂತ್ರಿಯ? ರಾತ್ರಿಡೀ ಮಣ 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 ಅಂಬೋದು. ನಂಗೆ ಮೊದಲು ಹೆದರಿಕೆ ಹತ್ತಿದ್ದಿತ್ತು. ಈಗ ಪಾಪ ಅನ್ಸತ್ತು. ಒಂದು ದಿನಾರು ನನ್ನ ಸೊಡ್ಡು ಮುಟ್ಟಿಕ್ಕಿ ಹೇಗಿದ್ದೆ ಅಂದೇಳಿ ಹೇಳಿ ಮಾತಾಡ್ಸಿರ್ಯಾ? ಅಬ್ಬಿ ತನ್ನ ಎದಿ ಮೇಲೆ ಇಟ್ಕೊಂಡು ಸಾಕದ ಹೆಣ್ಮಕ್ಳು ಮದಿಯಾರ ಮೇಲೆ ಗಂಡನ ಕಣ್ಣಲ್ಲ ಅಬ್ಬಿನ ಕಾಂತೋ. ನಾನು ಹುಡುಕದೆ, ಮುಂದೆ ಹುಡುಕ್ತೆ. ಸಾಯಂಕಾಲ ಗಂಡ ಕೆಲಸ ಮುಗಿಸ್ಕೊಂಡು ಬಂದ ಕಾಮು ಖುಷಿ ನಂಗೆ ಸಾಯುವವರೆಗೂ ಬೇಕು. ಅದನ್ನು ಕಿತ್ಕೊಂಬ ಹೋಯ್ಬೇಡಿ. ಅಲ್ಲ, ಈ ಗಡ್ಡ ಇಷ್ಟು ಚಂದ ಇತ್ತಲ್ಲ, ನೀವು ಬಣ್ಣ ಎಲ್ಲ ಹಚ್ಕಂತ್ರಿ?
ಎಂತ ನೀನ್ ಅನ್ಕಂಡಂಗೆ ಅಬ್ಬಿನ ಹುಡುಕ್ತೆ ನನ್ನ ಅಬ್ಬಿನ ನಿನ್ನಲ್ಲೇ ಕಾಂತೆ. ಸ್ವಲ್ಪ ದಿನ ತಡ್ಕೊ ಮಾರತ್ತೆ ಈ ಮಗಿನ, ಎಲ್ಲ ಸಮಾತ್. 3 ಕೈಗೆ ಹೊತ್ತಿದ್ದೆ. ಎಂತ ತರ್ಕ? ಪದಾರ್ಥಕ್ಕೆ ಎಂತಾರು ತರಕಾರಿ ತಕ ಬನ್ನಿ. ಹೋಯ್, ಸಾಯಂಕಾಲ ಬೇಗ ಬನ್ನಿ. ಅಕ್ಕ ಅಪ್ಪ ಇದು ಹೊರಟ್ರೆ ಪ್ಯಾಟಿಗಡ. ಪೆಪರ್ಮೆಂಟ್ ತಗೊಬನ್ನಿ ಅಕ್ಕ. ಹಾ ಅಡ್ಡಿಲ್ಲ, ತಕ ಬತ್ತಿ ಅಕ್ಕ. ಅಪ್ಪ ಉಮ್ಮುಕ್ ಬನ್ನಿ. ಅಪ್ಪಯ್ಯ ಪೆಪರ್ಮೆಂಟ ಅಲ್ಲಿ ಕಿಸೆಗಿತ್ತು ಉಣ್ಕಡೆ. ಬೇಸದ್ ಭತ್ತ ಬೆದೆ ಬಂದಿತಾ ಅಂದೇಳಿ. ಕಾಣ್ ಬ್ಯಾದಿ ಬಂದಿಪ್ಕೂ ಸಾಕು. ಸಾರ್ ಬೇಕ ಮಗ? ಉಣ್ಗಡೆ. ಮಗ ನೀನಿವತ್ತು ಕೋಣೆಂಗ್ ಮನ್ಕೋ. ಐತಾಳ್ರೆ, ಬಣ್ಣ ಬಂದಿತ್ತಾ? ಬರ್ಲಿಲ್ಲ. ಚಾ ಕುಡುದಿಲ್ಲೇನಾ? ಇಲ್ಲ. ಐತಾಳ್ರೆ, ಬಣ್ಣ ಬಂದಿತ್ತಾ? ಇಲ್ಲಿಯಾ? ಐತಾಳ್ರೆ, ಬಣ್ಣ ಬಂದಿತ್ತಾ? ಮಾಡಿ ತಂದು ಕೊಡ್ತಾ ಅಂತ ಹೇಳಿದ್ನಲ್ಲ ಮಾರಯ್ಯ, ತಂದು ಕೊಡ್ತಾ ಬಿಡ. ಚಾ ಕುಡುದಿಲ್ಲೇನಾ? ಬೇಡ. ಐತಾಳ್ರೆ, ಬಣ್ಣ ಬಂದಿತ್ತಾ? ಇವನಿ ಬಣ್ಣ ತಂದು ಕೊಟ್ರು ಕೂಡ ಬಹುಶಃ ಬ್ಯಾಳವೇ ಶುರು ಆತಾ ಅಂದೇಳಿ. ಹಾ, ನಿನ್ನ ಮುಖದಲ್ಲಿ ಬಣ್ಣ ಇತ್ತು, ನನ್ನ ಹತ್ರ ಬಣ್ಣ ಇಲ್ಲ. ಬಣ್ಣ ಸಿಕ್ಕೇ ಸಿಕ್ಕತ್. ಒಂದಲ್ಲ ಒಂದಿನ ಹಚ್ಕಂತೆ ಕುಣಿದೆ ಕುಣಿತೆ. ಏ ಮಾಬ್ಲಣ್ಣ, ನಿಮ್ಮ ಬಣ್ಣ ಬಂದಿತ್ತು ಕಣಿ. ತಗಣಿ ಮಾರರೆ, ನಿಮ್ಮ ಬಣ್ಣ ಬಂದಿತ್ತು. ಅಲ್ಲ, ಈ ಬಣ್ಣ ಇಟ್ಕೊಂಡು ಎಂತ ಮಾಡ್ತಾರೋ ಕಾಣೆ ಮಾರೆ. ನಾನು ಯಾರೋ ಕೃತ್ರಿಮ ಮಾಡ್ಸಿರ ಅಂತ ಹೇಳಿ ಮಾರೆ. ಹಾಗೆ ಅಂತ ಇಲ್ಲ ಮಾರ್ರೆ. ಎಷ್ಟೈತೆ? ಅದೆಲ್ಲ ಕಡೆ ಕಂಡು ಹೇಳ್ತೆ, ನೀವು ತಗೊಂಡೋಗಿ ಬಣ್ಣ. ಹಪ್ಪ ಮಗ. ಗಡ, ನೀ ಅಲ್ಲಿ ಸ್ವಲ್ಪ ನಿಂತ್ಕೋ.
ಬಣ್ಣ ಹಚ್ಕಂಬ ಕೋಣೂದ್ 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 ಓ ಬರ್ಚಪ್ಪ ಬರ್ಚಪ್ಪ ಓ ಬರ್ಚಪ್ಪ ಬರ್ಚಪ್ಪ ಬಣ್ಣ ಸಿಕ್ಕಿತ್ತ ಬಣ್ಣ ಹಚ್ಕಂಬದ ಕೋಣೂದ್ ಬತ್ತೆ ಬಣ್ಣ ಬಣ್ಣ ಸಿಕ್ತೋ ಐತಳ್ರ ಮಗ ಹೇಳಿರ ಗಡ್ಡಲ್ಲ ಆಯ್ಕಿತ್ತ ನಡಿ ಬಣ್ಣ ಹಚ್ಕೊಂಡ್ರೆ ಇನ್ನೂ ಚಂದ ಕಾಣ್ತೆ ಕಪ್ಪೆ ಎಷ್ಟು ಚಂದ ನೀನು ಬಣ್ಣ ಅಂದ್ರೆ ಅದು ಕಪ್ಪು ಮಾತ್ರ ಎಷ್ಟು ಜನರ ನಂಜೆಲ್ಲ ಮುಚ್ಚಿಟ್ಟಿತಿ ಕಪ್ಪ ಬೆಳಕ ಸುಳ್ಳ ಕಪ್ಪೆ ಸತ್ಯ ಬೆಳಕ ಬೆಳಕ ಬತ್ತ ಹೊತ್ತ ಕತ್ಲಿ ಎಲ್ಲಿಗೆ ಹೊತ್ತ ನಮ್ಮ ಕಡೆಗೆ ಇರತ್ತ ಕಣ್ಣು ರಪ್ಪಿ ಮುಚ್ಚಿದ್ರೆ ಕಣ್ಣೊಳಗೆ ಇಪ್ಪದ ಬರೀ ಕತ್ಲಿ ಮಾತ್ರ ಬಣ್ಣ ಬೇರೆ ಯಾರದ್ದು ನಮ್ದಾತಿಲ್ಲ ಬಣ್ಣ ನಮ್ದಾಪದಿಲ್ಲ ಉರಿ ಬಿಸ್ಲಿಗೆ ಸುಟ್ಟು ಕರ್ಕಲಾಪ ಈ ಕೆಂಪು ಕಣ್ಣಂಗೆ ದಡ್ಡ ದಡ್ಡ ಆಸಿ ಕಾಮ್ ಕಿಲ್ಲಿ ಹಂಗಾರೆ ನಂಗೆ ಬಣ್ಣ ಯಾರೂ ಕೊಡುವರಿಲ್ಲ ನನಗೆ ನಾನೇ ಯಾರು ಸುಳ್ಳು ಹೇಳ್ರು ನಮ್ಮನಿ ಕನ್ನಡಿ ಸುಳ್ಳು ಹೇಳತ್ತ ಮಾಬ್ಲಾ ಮಾಬ್ಲಾ ಏನ್ ಚಂದ ಏನ್ ಚಂದ ಓ ಮಾಬ್ಲಾ ಬಣ್ಣ ಹಚ್ಚರ ಮೇಲೆ ಏನ ಚಂದ ಕಾಂತೆ ಮಾರಯ್ಯ ಓ ಮಾಬ್ಲಾ ಪ್ರಜೆಗಳೆಲ್ಲರೂ ನಿನ್ನ ಪಟ್ಟಾಭಿಷೇಕದ ನಿರೀಕ್ಷೆಯಲ್ಲಿ ಕಾತುರದಿಂದ ಕಾಯುತ್ತಿದ್ದಾರೆ ಪ್ರಜೆಗಳೇ ನಾನತ್ತ ಧಾವಿಸುತ್ತಿದ್ದೇನೆ ನಾ ಚಂದ ಕಾಣ್ತಿದ್ನ ಎಂತ ಮಾಬ್ಲ ನಿಂಗೆಂತ ಹತ್ತ ಮರಳಿಡ್ತಿತ್ತನ ಮೊದ್ಲೇ ನಿನ್ನ ಕಾಂಬ ಕಾತಿಲ್ಲ ಮರ ಇನ್ನು ಈ ವ್ಯಾಸ ಹಾಕೊಂಡು ಮತ್ತೆ ಚಂದ ಕಾಣಾಕೆ ನೀನು ಹೋಗತ್ತೆ ಮರ್ಯಾದೆ ಬಿಟ್ಟಿದ್ದೆ ಅದಕ್ಕೆ ಮರ್ಯಾದೆ ಇಲ್ಲ ಮರ ಅದ್ರ ತಂದ ಮಾತ ಗಿರ್ಜಾ ನಾ ಯಾರು ಗೊತ್ತಾಯ್ತಾ ಮರ್ಲ್ ಮಾಬ್ಲ ಅಲ್ದೇನಾ ಮರ್ಲೆಲ್ಲ ಹತ್ತ ಮರ್ಲಾದ್ಯಾನ ಮಾರಯ್ಯ ಇಷ್ಟು ದಿವಸ ಮುಸುಡ್ ಕಾಮ್ ಕಾತಿರ್ಲ
ಈಗ ಗಡ್ಡ ಮೀಸೆ ಎಲ್ಲ ತೆಕ್ಕಂಡ್ ಆ ಮುಸುಡಿಗೆ ಒಂದಷ್ಟು ಬಣ್ಣ ಬಳ್ಕಂಡ್ ನಾ ಯಾರ್ ಗೊತ್ತಾಯ್ತಾನ ಕೇಂತೆ ನಿಮ್ಮಂತವ್ರೆಲ್ಲ ಯಾಕ ಬದುಕಿಪ್ಪದು ಹೋಯ್ ಸಾಯ್ನಿಯತೆ. ನಾ ಚಂದ ಇದ್ನಲ್ಲ, ಬಣ್ಣ ನಂಗೆ ಚಂದ ಕಾಣ್ತಲ್ಲ. ಬಣ್ಣ ನಂಗೆ ಚಂದ ಕಾಣ್ತಲ್ಲ. ಅವರೆಲ್ಲ ನಂಗೆ ಯಾಕಂಗತ್ತಾರೆ? ಹನ್ನೆರಡು 12 2 24 12 3 36 12 4 48 12 5 60. ಅಬ್ಬಿಯಲ್ಲಿಗೆ ಹೋಯ್ದಾಳ? ಗಂಗಜ್ಜಿ ಮನೆಗೆ ಧ್ಯಾನ ಕರು ಹೋಗಿತ್ತಂಬ್ರ ಕಾಮ್ ಕೊಯ್ದಾಳ. ಅಬ್ಬಿಗೆ ಬೇರೆ ಮನೆ ಉಸಾಬ್ರಿ ಆಯ್ತು. ಅಪ್ಪಯ್ಯ ಬಣ್ಣ ಹಚ್ಕೊಂಡಿರ್ಯಾ? ನೀವು ಲಾಯ್ಕ್ ವ್ಯಾಶು ಮಾಡ್ತೀರಲ್ಲ. ಮೊನ್ನೆ ಮಕ್ಕಳ ಜೊತೆಗೆ ಒಡ್ಡಲ್ ಗನ್ಯಾಸ ಮಾಡೋದ್ ಕೊಂಡಿ ನಾನ ಆಚೆ ಹಾಡೆಗೆ ಆಟ ಆಡ್ತಿದ್ದೆ. ಎಂತ ಅಪ್ಪಯ್ಯ? ನಾ ಚಂದ ಕುಣಿತ್ ನಮಗ. ಹ್ಞೂ ಅಪ್ಪಯ್ಯ. ನಾ ಬಣ್ಣ ಹಚ್ಕೊಂಡ್ರೆ ಚಂದ ಕಾಂತ್ನ? ಹಾ. ಇನ್ನೊಂದ್ಸಲ ಒಡ್ಡಲ್ಗ ಮಾಡಿ ಅಪ್ಪಯ್ಯ, ನಾ ಕಾಂತೆ. ಕುಣಿತೆ, ಕುಣಂದೇ ಕುಣಿತೆ. ತೈದ ತೈದ ದಿತ್ತ ಗಡ್ಕ ದಿನ್ನಾದಿ ಎಂತ ಕಾಂತಿಯ? ದಿತ್ತ ಗಡ್ಕ ದಿನ್ನ ತೈದ ತೈದ ದಿತ್ತ ಗಡ್ಕ ದಿನ್ನಾದಿ. ಚಪ್ಪಳೆ ತಟ್ಟ. ದೈದ ತೈದ ದಿತ್ತ ಗಡ್ಕ ದಿನ್ನಾದಿ. ಮಂಡ್ರಿ ಯಾಕೆ ಅಪ್ಪಯ್ಯ? ಮಂಡ್ರಿ ಯಾಕೆ? ಮಂಡ್ರೆ ಆಗ್ತೆ. ಹಾ. ದೀಗಡ 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 ದೀಗಡ. ಅಪ್ಪಯ್ಯ ಹೋಯ್ ಎಂತೈತೆ ಮಗ? ಆಟ ಆಡ್ತಿದ್ರು, ಹೋಯ್ ಕುಣಿತಿದ್ರು, ಆಟ ಎಂತೈತೆ? ಆಡ್ತಿದ್ರು, ಕುಣಿತಿದ್ರು. ಹೋಯ್ ಹೋಯ್ ಎಂತೈತೆ ಓಯ್ ಓಯ್. ನನ್ನ ಪಾಲಿಗೆ ನಮ್ಮಪ್ಪನೇ ದ ಬೆಸ್ಟ್ ಆಕ್ಟರ್.